Hi and hello friends. My name is Anila Santosh. Welcome back to Raman Tutorials. Today's lesson is everybody's favorite topic, tenses. So let's study when to use the simple present tense. Before that, friends, make sure to like this video and subscribe to our channel to get new video updates and to share the video so others can learn. So let's get started. Hi friends. So ಇವತ್ತಿನ ತರಗತಿಯಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಬಗ್ಗೆ ಕಲಿಯುವ. ಸೊ ನಾವು ಕ್ಲಾಸ್ ರೂಮ್ಗೆ ಹೋಗಿ ವಿದ್ಯಾರ್ಥಿಗಳನ್ನು ನಮಗೆ ಟೆನ್ಸಸ್ ಬಗ್ಗೆ ಏನು ಗೊತ್ತಿದೆ ಅಂತ ಕೇಳಿದ್ರೆ, ಸಿ ನವ್ ಡೇಸ್ ಕಿಡ್ಸ್ ಆರ್ ದೇ ಆರ್ ವೆರಿ ಸ್ಮಾರ್ಟ್. ಎದ್ದು ನಿಂತು ಐ ಲವ್ ರಿಯಾ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮ್ಯಾಮ್. ಐ ಲವ್ ಜಿಯಾ, ಸಿಂಪಲ್ ಪಾಸ್ಟ್ ಟೆನ್ಸ್. ಐ ಶಲ್ ಲವ್ ಮಿಯಾ, simple future tense. So students, they easily give examples for tenses, but they do not know where to use the simple present tense or simple future tense or past tense and how to use it correctly. Okay, so today in this class let us learn where to use the simple present tense and how to use it correctly. ನಾವು ಅಷ್ಟೇ ತರಗತಿಯಲ್ಲಿ ಈಸಿಯಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಕೊಟ್ಬಿಟ್ಟು ವರ್ಬ್ ಪ್ಲಸ್ ಎಸ್ ಇದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ವರ್ಬ್ ಪ್ಲಸ್ ಇ ಡಿ ಇದ್ರೆ ಸಿಂಪಲ್ ಪಾಸ್ಟ್, ಫ್ಯೂಚರ್ ಶಲ್ ವಿಲ್ ಇದ್ರೆ ಫ್ಯೂಚರ್ ಅಂತ ಈ ರೀತಿಯೇ ನಾವು ಕಲ್ತಿದ್ದು. ಆದರೆ ವಿದ್ಯಾರ್ಥಿಗಳಿಗೆ ನಾವು ಅದರ ಯೂಸೇಜನ್ನು ಹೇಳ್ಕೊಡ್ಬೇಕು ಅಂತ. ಓಕೆ, ಸೊ ಹಾಗೆ ನಾನು ಹೇಳಿದೆ ಐ ಶಾಲ್ ಲವ್ ಮೀ ಅಂತೇಳಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ. ಕೆಲವು ವಿದ್ಯಾರ್ಥಿಗಳು ಕಂಟಿನ್ಯೂಸ್ ಟೆನ್ಸಲ್ಲಿ ಏನು ಹೇಳ್ತಾರೆ ಅಂದರೆ ಐ ಆಮ್ ಲವಿಂಗ್ ಮಿಯಾ, ಐ ಆಮ್ ಲವಿಂಗ್ ಮಿಯಾ ಡೀಪ್ಲಿ ಆ್ಯಂಡ್ ಪ್ಯಾಷನೆಟ್ಲಿ ಅಂತ ಹೇಳಿಬಿಟ್ಟು ಇದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ನಾವು ಏನು ನೋಡ್ಕೊಳ್ಬೇಕು ಅಂದರೆ, ಸಿ ಗ್ರಾಮ್ಯಾಟಿಕಲಿ ಇಟ್ ಇಸ್ ರಾಂಗ್ ಬಿಕಾಸ್ ಲವ್ ಅನ್ನೋದು ಇಟ್ಸ್ ಅ ಸ್ಟೇಟಿವ್ ವರ್ಬ್. ಸ್ಟೇಟಿವ್ ವರ್ಬ್ಸ್ ಕೆನಾಟ್ ಬಿ ಯೂಸ್ಡ್ ಇನ್ ಕಂಟಿನ್ಯೂಸ್ ಟೆನ್ಸ್. ಸ್ಟೇಟಿವ್ ವರ್ಬನ್ನು ಯಾವ ಸ್ಟೇಟಿವ್ ವರ್ಬನ್ನು, ಫಾರ್ ಎಕ್ಸಾಂಪಲ್ ಬಿಲೀವ್, ಪ್ರಿಫರ್, ಕೆಲವೊಂದು ಸ್ಟೇಟಿವ್ ವರ್ಬ್ಸ್ ನನ್ನಲ್ಲಿ ಕ್ಲಾಸಸ್ ಮಾಡಿದ್ದೀನಿ ಇಂಗ್ಲೀಷ್ ವರ್ಬ್ ಕ್ಲಾಸಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಇಸ್ ಸ್ಟೇಟಿವ್ ವರ್ಬ್ ಆ್ಯಂಡ್ ವಾಟ್ ಇಸ್ ಡೈನಾಮಿಕ್ ವರ್ಬ್. ಸೊ ಸ್ಟೇಟಿವ್ ವರ್ಬನ್ನು ಯಾವತ್ತೂ ನಾವು ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡಬಾರ್ದು. ಸೊ ಯಂಗ್ ಪೀಪಲ್ ಎಸ್ಪೆಷಲಿ ಯೂಸ್ ಸ್ಟೇಟಿವ್ ವರ್ಬ್ಸ್ ಇನ್ ದ ಕಂಟಿನ್ಯೂಸ್ ಫಾರ್ಮ್. ಯಂಗ್ ಪೀಪಲ್ ಈಗ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಫ್ ಯು ಟೇಕ್ ಅ ಮೆಕ್ಡೊನಾಲ್ಡ್ ಸ್ಲೋಗನ್ ಐ ಆಮ್ ಲವಿಂಗ್ ಇಟ್, ಬಟ್ ಇಟ್ ಇಸ್ ಇನ್ಫಾರ್ಮಲ್. ಓಕೆ, ಗ್ರಾಮ್ಯಾಟಿಕಲಿ ಅದು ರಾಂಗ್. ನಾನು ಇಲ್ಲಿ ಯಾಕೆ ಹೇಳಿದೆ ಅಂದರೆ ಸ್ಪಾಟಿಂಗ್ ಎರರ್ಸಲ್ಲಿ ನಿಮಗೆ ಕೊಡ್ಬೋದು ಐ ಆಮ್ ಲವಿಂಗ್ ಮಿಯಾ ಅಂತ ಕೊಟ್ಬಿಟ್ಟು ಸ್ಪಾಟಿಂಗ್ ಎರರ್ಸಲ್ಲಿ ಕೊಟ್ಟರೆ ಸಿ ಇಟ್ ಇಸ್ ರಾಂಗ್, ಐ ಲವ್ ಮಿಯಾ ಆರ್ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಐ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಹೇಳಿದೆ. ಐ ಥಿಂಕ್ ಇಟ್ಸ್ ಕ್ಲಿಯರ್. ಹಾಗೆ ನಿಮಗೆ ಎಕ್ಸಾಮ್ನಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ ನಾನು ಫಸ್ಟ್ ನಿಮಗೆ ಹೇಳ್ತೀನಿ. ಸೊ ವರ್ಬ್ಸ್ ಮೇಲೆ ಸ್ಪಾಟ್ ದ ಎರರ್, spot the error and rewrite the sentence ಕೇಳ್ತಾರೆ. ಎಕ್ಸಾಂಪಲ್, he said the earth revolved around the earth. This is a simple tense, simple sentence. ಇದನ್ನು ಕೊಟ್ಟುಬಿಟ್ಟು ಸ್ಪಾಟ್ ದ ಎರರ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಅಂತ ಕೊಡ್ತಾರೆ. ಸೊ ಇಲ್ಲಿ ಸೆಡ್ ಬಂದಿದೆ ಪಾಸ್ಟ್ ಟೆನ್ಸ್. ಇಲ್ಲಿ ಏನು ತಪ್ಪು, ಇಲ್ಲಿ ಏನು ಎರರ್ ಇದೆ ಇಲ್ಲಿ? ಎಸ್ ಇಲ್ಲಿ ರಿವಾಲ್ಡ್ ಅನ್ನೋದೇನೆ ಎರರ್. ಇಟ್ ಇಸ್ ಆಲ್ವೇಸ್ ರಿವಾಲ್ವ್ಸ್. ಇಲ್ಲಿ ಸೆಡ್ ಅಂತ ಇದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ರಿವಾಲ್ಡ್ ಅಂತ ಹೇಳಿದ್ರೆ ಇದೇ ಕರೆಕ್ಟ್ ಅಂತ ಅಲ್ಲ. ಸಿ ಇಯರ್ ಇಟ್ ಇಸ್ ರಿವಾಲ್ವ್ಸ್. ಯಾಕಂದರೆ ಇಟ್ ಇಸ್ ಅ ಯೂನಿವರ್ಸಲ್ ಟ್ರೂತ್. ಇದು ಯಾವತ್ತೂ ಚೇಂಜ್ ಆಗಲ್ಲ. ಸೊ ಯೂನಿವರ್ಸಲ್ ಟ್ರೂತ್ ವಿತ್ ಯೂನಿವರ್ಸಲ್ ಟ್ರೂತ್ ಜೊತೆ ಯಾವತ್ತೂ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನೇ ಹಾಕಬೇಕು. ಆಗ ರಿವಾಲ್ವ್ಸ್ ಅಂತಲೇ ಹಾಕಬೇಕು. ಅದು ಯಾವತ್ತೂ ಪಾಸ್ಟ್ ಟೆನ್ಸಲ್ಲಿ ಇರಬಾರ್ದು. ಯೂನಿವರ್ಸಲ್ ಟ್ರೂತ್ ಯಾವತ್ತೂ ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದು ಯಾವತ್ತೂ ಪಾಸ್ಟ್ ಟೆನ್ಸಲ್ಲಿ ಇರಬಾರ್ದು ಅಂತ. ಓಕೆ, ಹಾಗೆ ನಿಮಗೆ ಬೇರೆ ಥರದಲ್ಲೂ ಕೇಳ್ತಾರೆ. ಸೊ ಈ ರೀತಿಯಲ್ಲೂ ಕೇಳ್ತಾರೆ. ಫಿಲ್ ಇನ್ ದ ಬ್ಯಾಂಕ್ಸ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ಸ್ ತಕೊಟ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಅವನಿ ಡ್ಯಾಶ್ ಫಾರ್ ಅ ಮಾರ್ನಿಂಗ್ ವಾಕ್, ಫಾರ್ ಅ ಮಾರ್ನಿಂಗ್ ವಾಕ್ ಅಂತ ಕೊಟ್ಟು ಇಸ್ ಗೋಯಿಂಗ್ ಗೋಸ್ ಅಂತ ಕೊಡ್ತಾರೆ. ಸೊ ಅವನಿ ಡ್ಯಾಶ್ ಫಾರ್ ಅ ಮಾರ್ನಿಂಗ್ ವಾಕ್ ಇಸ್ ಗೋಯಿಂಗ್ ಅ ಗೋಸ್ನ ಯಾವುದಿಲ್ಲಿ ರೈಟ್ ಆನ್ಸರ್. So it is goes. Goes is the right answer, not going. Okay. Why? Because it is a habitual action.
ಹ್ಯಾಬಿಚುವಲ್ ಇಟ್ಸ್ ರೆಗ್ಯುಲರ್ ಆ್ಯಕ್ಷನ್. ಸೊ ರೆಗ್ಯುಲರ್ ಆ್ಯಕ್ಷನ್ ಹ್ಯಾಬಿಚುವಲ್ ಆ್ಯಕ್ಷನನ್ನು ನಾವು ಯಾವತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗೋಸಲ್ಲೇ ಯೂಸ್ ಮಾಡಬೇಕು, ಅಲ್ಲಿ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡಬಾರ್ದು. ಸೊ ಈ ರೀತಿ ಟೆನ್ಸಸ್ ಮೇಲೆ ಕ್ವಶನ್ಸ್ ನಿಮಗೆ ಕೇಳ್ತಾರೆ ಅಂತ. ಓಕೆ, ಸೊ ಲೆಟ್ ಸ್ಟಾರ್ಟ್. ಹಾಗೆ let's see what is tense. So tense is a form taken by a verb to indicate the time of action. Okay, so there are mainly 4 types of tenses. ನಾವೆಲ್ಲ 3 types of tenses ಅನ್ನು ಕಲ್ತಿದ್ದು. ಈಗ 4 types, that's the present tense, the past tense, the future tense, the past future tense. So each of the types of tenses has 4 different forms. Okay, so ಈ 4 tenses ಅಲ್ಲೂ 4 different forms ಇದೆ. ಸೊ ಟೋಟಲ್ ಈ ಲಾಸ್ಟ್ ಅನ್ನೋದು ಪಾಸ್ಟ್ ಫ್ಯೂಚರ್ ಟೆನ್ಸ್. ಪಾಸ್ಟ್ ಫ್ಯೂಚರ್ ಟೆನ್ಸ್. ಓಕೆ, ಈ ಪಾಸ್ಟ್ ಫ್ಯೂಚರ್ ಟೆನ್ಸ್ ಇಸ್ ಆಲ್ಸೋ ನೋನ್ ಆಸ್ ಕಂಡೀಷನಲ್ ಟೆನ್ಸ್. ಕಂಡೀಷನಲ್ ಟೆನ್ಸ್ ಅಂದರೆ ವುಡ್, ಕುಡ್, ಶುಡ್, ಮೈಟ್ ಅಂತ ಬರುತ್ತೆ. ಓಕೆ, ಸೊ ಇನ್ ಟೋಟಲ್ ದೆರ್ ಆರ್ 16 ಟೆನ್ಸಸ್. ಬಟ್ 12 ಬೇಸಿಕ್ ಟೆನ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. 16 ಟೆನ್ಸಸ್ ಇದೆ ಟೋಟಲ್ ಆಗಿ, ಆದರೆ 12 ಬೇಸಿಕ್ ಟೆನ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾವು ಮಾತನಾಡುತ್ತಿರುವ ಈವೆಂಟ್ ಹಿಂದೆ ಸಂಭವಿಸಿದೆಯಾ, ಇದೀಗ ನಡೆಯುತ್ತಿದೆಯಾ ಅಥವಾ ಭವಿಷ್ಯದಲ್ಲಿ ಸಂಭವಿಸುತ್ತಿದೆಯಾ ಎಂದು ಸಂವಹನ ಮಾಡಲು ಟೆನ್ಸಸನ್ನು ಉಪಯೋಗಿಸುತ್ತೇವೆ ಅಂತ. ಐ ಥಿಂಕ್ ಇಟ್ಸ್ ಕ್ಲಿಯರ್. Yes, let's see what's a simple present tense. Simple present tense. So simple present tense, it is used to express what takes place at present without indicating whether the action is complete or incomplete. ಅಂದರೆ ಈಗ ಏನು ನಡೆಯುತ್ತಿದೆ ಎಂದು ತಿಳಿಸಲು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಾಮಾನ್ಯ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಓಕೆ, ಸಾಮಾನ್ಯ ವರ್ತಮಾನ ಕಾಲವನ್ನು ಉಪಯೋಗಿಸುತ್ತಾರೆ. ಒಂದು ಕ್ರಿಯೆಯು ಮುಗ್ದಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಸೂಚಿಸೋದಿಲ್ಲ. ಎಲ್ಲಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈಗ ಏನು ನಡೆಯುತ್ತಿದೆ ಎಂದು ತಿಳಿಸಲು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಉಪಯೋಗಿಸುತ್ತೀವಿ ಅಂತ. ಹಾಗೆ ಇದರ ಸ್ಟ್ರಕ್ಚರ್ ಹೇಗೆ, ವಾಕ್ಯ ರಚನೆ ಹೇಗಿರುತ್ತೆ ಅಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ object complement. Subject plus V1 plus object complement. V1 ಅಂದರೆ first form of the verb. For example, ಇಲ್ಲಿ I read a novel. Okay, I read a ನೋವಲ್ ಅಂತ ಇದ್ದರೆ, ನೆಕ್ಸ್ಟ್ ಸಬ್ಜೆಕ್ಟ್ ಪ್ಲೇಸ್ ವರ್ಬ್ 1 ಪ್ಲಸ್ ಎಸ್ ಪ್ಲಸ್ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್. ಇದನ್ನು ಇನ್ನೊಂದು ಸತಿ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ಸಬ್ಜೆಕ್ಟ್ ಅಂದರೆ ಶಿ ಲವ್ V1 ಲವ್ಸ್, ಆಗ ಲವ್ ಎಸ್. ಶಿ ಜೊತೆ ಯಾವತ್ತು ವರ್ಬ್ ಜೊತೆ ಎಸ್ ಇರಬೇಕು. ಲವ್ಸ್, ಶಿ ಲವ್ಸ್ or she loves ice cream. She loves an ice cream ಅಂತನೂ ಹೇಳ್ಬೋದು. ಓಕೆ, ಐ ಥಿಂಕ್ ಇಟ್ಸ್ ಕ್ಲಿಯರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬಿ ಫಾರ್ಮ್ ಮತ್ತು ಹ್ಯಾವ್ ಫಾರ್ಮನ್ನು ನಾವು ಏನು ಹೇಳ್ತೀವಿ ಅಂದರೆ ವರ್ಬ್ಸ್ ಆಫ್ ನೋ ಆ್ಯಕ್ಷನ್ ಅಂತ ಹೇಳ್ತೀವಿ. ವರ್ಬ್ಸ್ ಆಫ್ ನೋ ಆ್ಯಕ್ಷನ್ ಅಂತ ಹೇಳ್ತೀವಿ. ಯಾವುದನ್ನು? ಬಿ ಮತ್ತು ಹ್ಯಾವ್ ಫಾರ್ಮನ್ನು, ಬಿ ಮತ್ತು ಹ್ಯಾವ್ ಫಾರ್ಮನ್ನು ವರ್ಬ್ಸ್ ಆಫ್ ನೋ ಆಕ್ಷನ್ಸ್. ಬಿಕಾಸ್ ಇಲ್ಲಿ ಯಾವುದೇ ರೀತಿ ಆ್ಯಕ್ಷನ್ಸ್ ನಡೆಯಲ್ಲ ಅಂತ. ಮತ್ತು ಯಾಕೆ ಈ ಬಿ ಫಾರ್ಮ್ಸನ್ನು ಯೂಸ್ ಮಾಡ್ತೀವಿ ಅಂದರೆ ಇಟ್ ಇಸ್ ಯೂಸ್ ಟು ಟೆಲ್ ಆಲ್ ದ ಪೆಕ್ಯುಲಾರಿಟೀಸ್ ಆಫ್ ಅ ಪರ್ಸನ್ ಆರ್ ಥಿಂಗ್. ಮನುಷ್ಯನ ಅಥವಾ ವಸ್ತುವಿನ ವಿಶಿಷ್ಟತೆಗಳನ್ನು ತಿಳಿಸಲು ಇದನ್ನು ಉಪಯೋಗಿಸುತ್ತಾರೆ ಅಂತ. ಹಾಗೆ ಇಲ್ಲಿ ನೋಡಿ, ನೇಮ್ ಏನು ಹೇಳಿದೆ ಅಂದರೆ ನೇಮ್ ಹೇಳುವಾಗ, ಹಾಗೆ ಪ್ರೊಫೆಷನ್ ಹೇಳುವಾಗ, ಡಿಗ್ರಿ ಹೇಳುವಾಗ, ಏಜ್ ಹೇಳುವಾಗ, status, distance, and then price, weather, time, date, size and weight ಅನ್ನು ಹೇಳುವಾಗ ನಾವು ಬಿ ಫಾರ್ಮನ್ನು ಯೂಸ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ಅಂದರೆ, ಫಾರ್ ಎಕ್ಸಾಂಪಲ್, ಈಸ್ ಅ ಡಾಕ್ಟರ್ ಅಂತಾರೆ ಪ್ರೊಫೆಷನ್. ಮೈ ನೇಮ್ ಇಸ್ ಅನಿಲ, ಈಗ ಅದು ನೇಮ್ ಆಗುತ್ತೆ. ಆ್ಯಂಡ್ ಈಸ್ ಅನ್ MA in English,
ಆ್ಯನ್ ಎಮ್ ಎ ಇನ್ ಇಂಗ್ಲೀಷ್ ಅನ್ನೋದು ಡಿಗ್ರಿ. ಇಲ್ಲಿ ಕೇರ್ಫುಲ್ ಆಗಿರಬೇಕು. ಇಟ್ಸ್ ನಾಟ್ ಎ ಎಮ್ ಎ ಇನ್ ಇಂಗ್ಲೀಷ್, ಇಟ್ ಇಸ್ ಆ್ಯನ್ ಎಮ್ ಎ ಇನ್ ಇಂಗ್ಲೀಷ್. ಆರ್ಟಿಕಲಲ್ಲಿ ಇದನ್ನು ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್, I am 30 years, I'm 30, and next, it is 40 miles and it is 25 rupees ಪ್ರೈಸ್ ಹೇಳುತ್ತೆ. ಇಟ್ ಇಸ್ 40 ಮೈಲ್ ಅಂದರೆ ಡಿಸ್ಟೆನ್ಸ್ ಹೇಳುತ್ತೆ. ಇಟ್ ಇಸ್ ಹಾಟ್ ಟುಡೇ ಅನ್ನೋದು ವೆದರನ್ನು ಹೇಳುತ್ತೆ ಅಂತ. ಓಕೆ, ಸೊ ಐ ಥಿಂಕ್ ಬಿ ಫಾರ್ಮನ್ನು ನೀವು ಯಾಕೆ ಯೂಸ್ ಮಾಡ್ತೀರಂತ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ನೆಕ್ಸ್ಟ್, ಸಿ ಆ್ಯಮನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, see am is used with a personal pronoun I am a doctor or I'm a dancer, I'm a lawyer. ಯಾವತ್ತು am ಅನ್ನು ಎಲ್ಲಿ ಬಳಸ್ತೀವಿ? I ಜೊತೆ ಬಳಸ್ತೀವಿ. and is with a personal pronoun he, she or it. is ಅನ್ನು ಎಲ್ಲಿ ಬಳಸ್ತೀವಿ? he, she or it. for example, she is a doctor, he is a lawyer and it is a cat. okay, or with the singular form of noun. singular form of the nouns ಅಂದರೆ the book is on the table, the book is on the table. okay, so ಇಲ್ಲಿ the book ಅನ್ನೋದು ಇಟ್ಸ್ ಅ ಸಿಂಗುಲರ್ ಫಾರ್ಮ್ ಆಫ್ ನೌನ್, ಸಿಂಗುಲರ್ ನೌನ್. ಓಕೆ, ಹಾಗೆ ಸಿಂಗುಲರ್ ನೌನ್ ಜೊತೆ ನಾವು ಏನು ಯೂಸ್ ಮಾಡಬೇಕು? ಇಸ್ ಅನ್ನು ಯೂಸ್ ಮಾಡಬೇಕು. ಸೊ ದ ಬುಕ್ ಅಂತ ಹೇಳಿದ್ರೆ ಇಸ್. ದ ಫ್ಲವರ್ ಇಸ್ ಬ್ಯೂಟಿಫುಲ್, ಅಲ್ಲಿ ಇಸ್ ಯಾಕಂದರೆ ಒಂದು. ಓಕೆ, ದ ಸಾರಿ ಇಸ್ ಬ್ಯೂಟಿಫುಲ್, ಒನ್ ಇಸ್. ಆ್ಯಂಡ್ ಆರ್ ವಿತ್ ದ ಪರ್ಸನಲ್ ಪ್ರೊನೌನ್ಸ್. ಆರ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಪರ್ಸನಲ್ ಪ್ರೊನೌನ್ಸ್ ಯಾವುದೆಲ್ಲ? ವಿ, ಯು ಆರ್ ದೇ. ಫಾರ್ ಎಕ್ಸಾಂಪಲ್, ವಿ ಆರ್ ಡಾನ್ಸರ್ಸ್, ದೇ ಆರ್ ಪ್ಲೇಯರ್ಸ್, ಯು ಆರ್ ಅ ಸಿಂಗರ್. ಓಕೆ, ಸೊ ವಿ, ಯು ಮತ್ತು ದೇ ಎಲ್ಲಿ ಯೂಸ್ ಮಾಡ್ತೀವಿ? ಆರ್ ಜೊತೆ, ಆಕ್ಸಿಲರಿ ಆರ್ ಜೊತೆ ಯೂಸ್ ಮಾಡೋದು. ಆ್ಯಂಡ್ ಸಿಯರ್ ಆರ್ ವಿತ್ ಅ ಪ್ಲೂರಲ್ ಫಾರ್ಮ್ ಆಫ್ ನೌನ್ಸ್ ಜೊತೆ. ಫಾರ್ ಎಕ್ಸಾಂಪಲ್, these books are the best books on English grammar ಅಂತ ಇದೆ ಅಂತ. ಬುಕ್ಸ್ ಇಲ್ಲಿ ಸ್ಪೇಸ್ ಇಲ್ಲ, ಇಲ್ಲಿ ಜಸ್ಟ್ ಎಲಿನ್ ದಿಸ್ ಬುಕ್ಸ್ ಆರ್ ದ ಬೆಸ್ಟ್ ಬುಕ್ಸ್ ಆನ್ ಇಂಗ್ಲಿಷ್ ಗ್ರಾಮರ್. ಇಲ್ಲಿ ಬುಕ್ಸ್ ಅಂತ ಇದೆ. ಬುಕ್ಸ್ ಅಂದರೆ ಇಟ್ಸ್ ಅ ಪ್ಲೂರಲ್ ಫಾರ್ಮ್ ಆಫ್ ನೌನ್ಸ್, ಇದು ಪ್ಲೂರಲ್. ಆಗ ಆರನ್ನು ಯೂಸ್ ಮಾಡಬೇಕು. ಓಕೆ, ಇಸ್ ಇಟ್ ಕ್ಲಿಯರ್? ಐ ಥಿಂಕ್ ಇಟ್ಸ್ ಎಸ್. ಲೆಟ್ ಮೀ ಹಾಗೆ ಬಿ ಫಾರ್ಮಲ್ಲಿ ಪಾಸಿಟಿವಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪಾಸಿಟಿವಲ್ಲಿ ಐ ಆಮ್ ಅ ಡಾಕ್ಟರ್ ಅಂತ. ಅದೇ ನೆಗೆಟಿವಲ್ಲಿ ಹೇಗೆ ಬರುತ್ತೆ? ಪಾಸಿಟಿವ್ನ ನೆಗೆಟಿವ್ ಹೇಗೆ ಮಾಡೋದು? ನಾಟ್ ಅನ್ನು ಯೂಸ್ ಮಾಡಿ. ನೆಗೆಟಿವ್ ಫಾರ್ಮಲ್ಲಿ ಐ ಆಮ್ ನಾಟ್ ಅ ಡಾಕ್ಟರ್. ಕ್ವಶನಲ್ಲಿ ಬರುವಾಗ ಆಮ್ ಐ ಎ ಡಾಕ್ಟರ್ ಅಷ್ಟೇ. ಅಂದರೆ ಈ ಆಮ್ ಫಸ್ಟ್ ಬಂದು ಇಲ್ಲಿ ಐ ಈಚೆ ಬರುತ್ತೆ. ಓಕೆ, ಆಮ್ ಐ ಎ ಡಾಕ್ಟರ್. ನೆಕ್ಸ್ಟ್, he, she, it. she is a doctor. Again, he is a doctor, he is not a doctor. ಇಲ್ಲಿ ನೆಗೆಟಿವ್. she is a lawyer, she is not a lawyer. ನೆಗೆಟಿವ್ ಮಾಡಬೇಕಾದ್ರೆ ನಾಟ್ ಅನ್ನು ಯೂಸ್ ಮಾಡೋದು. ಇಟ್ ಇಸ್ ಅ ಕ್ಯಾಟ್, ಇಟ್ ಇಸ್ ನಾಟ್ ಅ ಕ್ಯಾಟ್. ಹಾಗೆ ಇಲ್ಲಿ ಹಿ, ಶಿ ಅನ್ನು ಕ್ವಶನಲ್ಲಿ ಯಾವ ರೀತಿ ಚೇಂಜ್ ಮಾಡೋದು ಅಂದರೆ, ಇಸ್ ಹಿ ಅ ಡಾಕ್ಟರ್, ಇಸ್ ಶಿ ಅ ಲಾಯರ್, ಇಸ್ ಇಟ್ ಅ ಕ್ಯಾಟ್? ಓಕೆ, ಇಸ್ ಇಟ್ ಕ್ಲಿಯರ್? ಎಸ್. ಯಾಕೆ ಇಲ್ಲಿ ಇಸ್ ಯೂಸ್ ಮಾಡಬೇಕು? ಸಿಯಲ್ಲಿ ಇಲ್ಲಿ ಚೇಂಜ್ ಆಗುತ್ತೆ. ಓಕೆ, ಹಾಗೆ ವಿ, ಯು ಆ್ಯಂಡ್ ದೇ. ಸೊ ನಾನು ಹಾಗೆ ಹೇಳಿದೆ, ವಿ ಆರ್ ಲಾಯರ್ಸ್. ಈಸಿ ಎಕ್ಸಾಂಪಲನ್ನೇ ಹೇಳ್ತಾ ಇದ್ದೀನಿ. ಸೊ ವಿ ಆರ್ ಲಾಯರ್ಸ್ ಆ್ಯಂಡ್ ಯು ಆರ್ ಡಾಕ್ಟರ್ ಆ್ಯಂಡ್ ದೇ ಆರ್ ಸಿಂಗರ್ಸ್ ಅಂತ. ಓಕೆ, ಹಾಗೆ ನೆಕ್ಸ್ಟ್, ವಿ ಆರ್ ನಾಟ್ ಲಾಯರ್ಸ್, ಯು ಆರ್ ನಾಟ್ ಸಿಂಗರ್, ದೇ ಆರ್ ನಾಟ್ ಡಾನ್ಸರ್ಸ್ ಅಂತ ನಾಟನ್ನು ಮಾಡಿ ನೆಗೆಟಿವ್ಗೆ ಚೇಂಜ್ ಮಾಡೋದು ಅಂತ. ಹಾಗೆ ಆರ್ ವಿ ಡಾಕ್ಟರ್ಸ್, ಆರ್ ಯು ಅ ಡಾಕ್ಟರ್, ಆರ್ ದೇ ಲಾಯರ್ಸ್, ಈ ರೀತಿ ಚೇಂಜ್ ಮಾಡೋದು. ಓಕೆ, ಕ್ವಶನ್ ಫಾರ್ಮಲ್ಲಿ. ಐ ಥಿಂಕ್ ಇಟ್ಸ್ ಕ್ಲಿಯರ್. ಎಸ್, ನೆಕ್ಸ್ಟ್ ಇಸ್ ಹ್ಯಾವ್ ಫಾರ್ಮ್. ಓಕೆ, ಹ್ಯಾವ್ ಫಾರ್ಮನ್ನು ನಾವು ಇಟ್ ಇಸ್ used to tell the physical, mental, emotional or any other possessions or relations ಅಂತ. ಅಂದರೆ
ಹ್ಯಾವ್ ಫಾರ್ಮನ್ನು ದೈಹಿಕ, ಮಾನಸಿಕ, ಭಾವನಾತ್ಮಕ ಅಥವಾ ಇತರ ಯಾವುದೇ ಆಸ್ತಿ ಅಥವಾ ಸಂಬಂಧಗಳನ್ನು ಹೇಳಲು ನಾವು ಹ್ಯಾವ್ ಫಾರ್ಮನ್ನು ಬಳಸ್ತೀವಿ ಅಂತ. ಓಕೆ, ಇಸ್ ಇಟ್ ಕ್ಲಿಯರ್? ಪೊಸಿಷನ್ಸ್ ಆ್ಯಂಡ್ ರಿಲೇಷನ್ಸ್ ಅಂತ. ಓಕೆ, ಹಾಗೆ ಹ್ಯಾವ್ ವಿತ್ ದ ಪರ್ಸನಲ್ ಪ್ರೊನೌನ್ ಐ, ಯು, ವಿ ಆ್ಯಂಡ್ ದೇ ಆರ್ ವಿತ್ ದ ಪ್ಲೂರಲ್ ಫಾರ್ಮ್ ಆಫ್ ನೌನ್ಸ್. ಹ್ಯಾವ್ ಅನ್ನು ಎಲ್ಲಿ ನಾವು ಬಳಸ್ತೀವಿ ಅಂದರೆ ಐ, ಯು, ವಿ, ದೇ. ಫಾರ್ ಎಕ್ಸಾಂಪಲ್, I have a car, you have a car, we have a car and they have a car ಅಂತ. ಓಕೆ, ಸೊ ಐ, ಯು, ವಿ ಆ್ಯಂಡ್ ದೇ ಜೊತೆ ಯಾವುದನ್ನು ಯೂಸ್ ಮಾಡ್ತೀವಿ ನಾವಿಲ್ಲಿ? ಹ್ಯಾವನ್ನು ಯೂಸ್ ಮಾಡ್ತೀವಿ. ಹಾಗೆ ಆ್ಯಸನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಹಿ, ಶಿ ಮತ್ತು ಇಟ್ ಜೊತೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈ ಹ್ಯಾಸ್ ಅ ಹೌಸ್, ಶಿ ಹ್ಯಾಸ್ ಅ ಹೌಸ್ ಆ್ಯಂಡ್ ಇಟ್ ಹ್ಯಾಸ್ ಅ ಹಾರ್ನ್. ಓಕೆ, ಸೊ ಇದ್ರ ಜೊತೆ ಹಿ, ಶಿ ಮತ್ತು ಹಿಟ್ ಜೊತೆ ಆ್ಯಸನ್ನು ಯೂಸ್ ಮಾಡ್ತೀವಿ. ಓಕೆ, ಮಕ್ಕಳು ತುಂಬ ತಪ್ಪು ಮಾಡ್ತಾರೆ. ಯಾವ ರೀತಿ ಅಂದರೆ ಶಿ ಹ್ಯಾವ್ ಅ ನ್ಯೂ ಕಾರ್ ಮ್ಯಾಮ್ ಅಂತ. ಓಕೆ, ಶಿ ಹ್ಯಾವ್ ಅ ಹೌಸ್, ಈ ರೀತಿ ತಪ್ಪುಗಳು. ಓಕೆ, ಶಿ ಮತ್ತು ಹಿ ಜೊತೆ ಯಾವತ್ತು ಹ್ಯಾಸ್, ಶಿ, ಹಿ ಮತ್ತು ಹಿಟ್ ಜೊತೆ ಆ್ಯಸನ್ನೇ ಬಳಸಬೇಕು. ಹಾಗೆ ಐ, ಯು, ವಿ ಆ್ಯಂಡ್ ದೇ ಜೊತೆ ಹ್ಯಾವನ್ನೇ ಯೂಸ್ ಮಾಡಬೇಕು ಅಂತ ನಾವು ಅವರಿಗೆ ಹೇಳಬೇಕು. ಓಕೆ, ನೆಕ್ಸ್ಟ್ ಇದ್ರದ್ದು ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ಕ್ವಶನ್ ಟ್ಯಾಗ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡುವ ಇಲ್ಲಿ. ಆ್ಯಂಡ್ ಪಾಸಿಟಿವ್, ಸಿ ಐ, ಯು, ವಿ, ದೇ ಅಂತ ಇದೆ. ಪಾಸಿಟಿವ್, ಫಾರ್ ಎಕ್ಸಾಂಪಲ್, ಐ ಸೆಡ್ ಯು, I have 3 sisters, you have 3 sisters, we have 3 sisters and they have 3 sisters ಅಂತ. ಓಕೆ, ಅದೇ ನೆಗೆಟಿವ್ಗೆ ಬರುವಾಗ ಐ ಡು ನಾಟ್ ಹ್ಯಾವ್ 3 ಸಿಸ್ಟರ್ಸ್. ನೋಡಿ, ನೆಗೆಟಿವ್ ಅನ್ನು ಮಾಡಬೇಕಾದ್ರೆ ಹ್ಯಾವ್ ಫಾರ್ಮಲ್ಲಿ ಡು ನಾಟನ್ನು ಬಳಸಬೇಕು. ಡು ನಾಟದು ಶಾರ್ಟ್ ಫಾರ್ಮ್ ಯಾವುದು? ಡೋಂಟ್. ಓಕೆ, ಡೋಂಟನ್ನು ಬಳಸಬೇಕು ಅಂತ. ಓಕೆ, ಸಿ ಐ don't have 3 sisters, you don't have 3 sisters, we don't have 3 sisters and they don't have 3 sisters ಅಂತ. ಹಾಗೆ ಇಲ್ಲಿ ಕ್ವಶನ್ ಅನ್ನು ಬರಬೇಕಾದ್ರೆ do I have a 3 sister, do you have a 3 sister, do we have a 3 sister, do they have a 3 sister ಅಂತ. ಹಾಗೆ ಅರ್ಥ ಆಯ್ತಾ? ಸೊ ಇಲ್ಲಿ ನೆಗೆಟಿವ್ ಬರಬೇಕಾದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಗೆಟಿವ್ ಮಾಡಬೇಕಾದ್ರೆ ಐ, ಯು, ವಿ, ದೇ ಜೊತೆ ಯಾವುದು ಯೂಸ್ ಮಾಡಬೇಕು? ಡು ನಾಟ್ ಹ್ಯಾವನ್ನು ಯೂಸ್ ಮಾಡಬೇಕು. ಹಾಗೆ ಕ್ವಶನಲ್ಲಿ ಬರಬೇಕಾದ್ರೂ ಅಷ್ಟೇ, ಏನು ಯೂಸ್ ಮಾಡಬೇಕು? ಕ್ವಶನ್ ಟ್ಯಾಗಲ್ಲಿ ಡು ಐ ಹ್ಯಾವ್ ಆರ್ ಡು ದೇ ಹ್ಯಾವ್. ಎಸ್, ಹಾಗೆ ಸಿ ಇಲ್ಲಿ ಹಿ, ಶಿ, ಇಟ್. ಸೊ ಹಿ, ಶಿ, ಇಟ್ ಅನ್ನು ಎಲ್ಲಿ ಬಳಸ್ತೀವಿ? ಹ್ಯಾಸ್. I said you, like she has a house, he has a house and it has a horn ಅಂತ ಹೇಳಿದೆ ನಾನು. ಓಕೆ, ಸೊ ಹಿ, ಶಿ, ಇಟ್ ಜೊತೆ ಹ್ಯಾಸನ್ನು ಬಳಸ್ತೀವಿ. ಆದರೆ ಇಲ್ಲಿ ನೆಗೆಟಿವ್ ಫಾರ್ಮಲ್ಲಿ ಹೋಗಬೇಕಾದ್ರೆ ಶಿ ಜೊತೆ ಯಾವುದು ಬರಬೇಕು? ಐ, ಯು, ವಿ, ದೇ ಜೊತೆ ಡು ನಾಟ್ ಆಗಿದೆ. ಹಾಗೆ ಶಿ, ಹಿ, ಇಟ್ ಜೊತೆ ಯಾವತ್ತು ಡಸ್ನೇ ಯೂಸ್ ಮಾಡಬೇಕು. ಓಕೆ, ಹಿ ಡಸ್ ನಾಟ್ ಹ್ಯಾವ್ ಅ ಹೌಸ್, ಡಸ್ ನಾಟ್ ಹ್ಯಾಸ್ ಅ ಹೌಸ್ ಅಲ್ಲ, ಇಲ್ಲಿ ನಾನು ಆ್ಯಸ್ ಯೂಸ್ ಮಾಡಬೇಕು ಅಂತ ಹೇಳುವಾಗ ಈಚ್ ಕಡೆ ನೀವು ಬರುವಾಗ ನೆಗೆಟಿವ್ ಮಾಡುವಾಗ ಹ್ಯಾವನ್ನು ಯೂಸ್ ಮಾಡಬೇಕು, ಹ್ಯಾಸನ್ನು ಯೂಸ್ ಮಾಡಬಾರ್ದು. ಸೊ ಹಿ ಡಸ್ ನಾಟ್ ಹ್ಯಾವ್ ಅ ಹೌಸ್, ಶಿ ಡಸ್ ನಾಟ್ ಹ್ಯಾವ್ ಅ ಹೌಸ್ ಆ್ಯಂಡ್ ಹಿ ಡಸ್ ನಾಟ್ ಹ್ಯಾವ್ ಆನ್ಸ್ ಅಂತ. ಓಕೆ, ಇಸ್ ಇಟ್ ಕ್ಲಿಯರ್? ಹಾಗೆ ನೆಕ್ಸ್ಟ್ ಕ್ವಶನಲ್ಲಿ ಬರುವಾಗನೂ ಹಾಗೆ ಅಲ್ಲಿ ಏನು ಮಾಡ್ಕೊಳ್ಬೇಕು ಅಂದರೆ does he, she, it plus have. So does she have a house, does she have a house and does he have a house. Okay, does it have a on. ಸೊ ಈ ರೀತಿ ಅರ್ಥ ಆಯ್ತು ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ ಡಸ್ ಮತ್ತು
ಡೋಂಟ್ ಅನ್ನೋ ಮಕ್ಕಳು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಮಕ್ಕಳು ಏನು ಹೇಳ್ತಾರೆ ಅಂದರೆ ಶಿ ಡೋಂಟ್ ನೋ ಇಂಗ್ಲೀಷ್ ಮ್ಯಾಮ್ ಅಂತ ಹೇಳ್ತಾರೆ. ಶಿ ಡೋಂಟ್ ನೋ ಎನಿಥಿಂಗ್ ಯಾರು ಅಂತ ಡಿಗ್ರಿ ಮಕ್ಕಳು ಸಮೇತ ಈ ತಪ್ಪನ್ನು ಮಾಡ್ತಾರೆ. ಡಸ್ ಮತ್ತು ಡೋಂಟ್ ಅಂದರೆ ಕೆಲವು ವಿದ್ಯಾರ್ಥಿಗಳು ಇದನ್ನು ನಾವು ಕರೆಕ್ಟಾಗಿ ಹೇಳ್ಕೊಳ್ಬೇಕು. ಶಿ ಹಿ ಮತ್ತು ಹಿಟ್ ಜೊತೆ ಯಾವತ್ತು ಡಸ್ ಅನ್ನು ಹಾಕ್ಕೊಳ್ಬೇಕು. ಆ್ಯಂಡ್ ದೇ ವಿ ದೇ ಐ ಯು ವಿ ದೇ ಜೊತೆ ಡೋಂಟನ್ನು ಯೂಸ್ ಮಾಡಬೇಕು ಅಂತ. ಓಕೆ, ಶಿ ಡಸಂಟ್ ನೋ, ಹಿ ಡಸಂಟ್ ನೋ ಆ್ಯಂಡ್ ದೇ ಡೋಂಟ್ ನೋ. ಹಾಗೆ ನೆಕ್ಸ್ಟ್ ಮೈನ್ ವರ್ಬ್ಸನ್ನು ನಾವು ಆ್ಯಕ್ಷನ್ ವರ್ಬ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆ್ಯಕ್ಷನ್ಸ್ ನಡೆಯುತ್ತೆ. ಆ್ಯಕ್ಷನನ್ನು ಇಂಡಿಕೇಟ್ ಮಾಡುವ ವರ್ಬನ್ನು ನಾವು ಮೈನ್ ವರ್ಬ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಸಿ ಐ ಯು ವರ್ಕ್ ಅಂತ ಇಲ್ಲಿ ಎಕ್ಸಾಂಪಲನ್ನು ಕೊಡಬೇಕಾದ್ರೆ ಐ ದೇ ಯು ಮತ್ತು ವಿ ಜೊತೆ ಸಿಂಪಲ್ ಆಗಿ ಹೇಳಿದ್ರೆ, ಈಸಿಯಾಗಿ ಹೇಳಿದ್ರೆ ಸಿಂಗಲ್ ವರ್ಬನ್ನು ಹಾಕಿ. ಸಿಂಗಲ್ ವರ್ಬ್ ಇಲ್ಲಿ ನೋಡಿ, ಇಲ್ಲಿ ಸಿಂಗಲ್ ವರ್ಬ್, ಇಲ್ಲಿ ವರ್ಬ್ ಜೊತೆ ಎಸ್ ಇದೆಯಾ? ಇಲ್ಲ, ಸಿಂಗಲ್ ವರ್ಬ್. ಐ ದೇ ಯು ವಿ ಜೊತೆ ಸಿಂಗಲ್ ವರ್ಬನ್ನು ಹಾಕಿ. ಹಾಗೆ ಹಿ ಶಿ ಇಟ್ ಜೊತೆ ವರ್ಬ್ ಪ್ಲಸ್ ಎಸ್ ಅಥವಾ ವರ್ಬ್ ಪ್ಲಸ್ ಇ ಎಸ್ ಅನ್ನು ಯೂಸ್ ಮಾಡಿ ಅಂತ. ಓಕೆ, ಸಿ ಅಲ್ಲಿ ಇಟ್ ವರ್ಬ್ಸ್, ಹಿ ಶಿ ಇಟ್, ಶಿ ವರ್ಕ್ಸ್, ಹಿ ವರ್ಕ್ಸ್, ಈ ವರ್ಕ್ಸ್ ಆರ್, ಇಟ್ ವರ್ಕ್ಸ್ ಅಂತ. ಓಕೆ, ಹಾಗೆ ಇನ್ನು ಎಕ್ಸಾಂಪಲ್ ಕೊಡಬೇಕಾದ್ರೆ ಐ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ಸಿ ಶಿ ಡಾನ್ಸಸ್ ವೆಲ್, ಶಿ ಡಾನ್ಸಸ್ ವೆಲ್. ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಡಾನ್ಸಸ್ ವರ್ಬ್ ಜೊತೆ ಯಾವುದಿದೆ? ಎಸ್ ಇದೆ. ದೇ ಡಾನ್ಸ್ ವೆಲ್, ಡಾನ್ಸ್ ವೆಲ್ ಏನಿದೆ ಇಲ್ಲಿ? ಸಿಂಗಲ್ ವರ್ಬ್ ಇದೆ. ಓಕೆ, ಸೊ ಐ ಥಿಂಕ್ ಇಟ್ಸ್ ಕ್ಲಿಯರ್. ಆ್ಯಂಡ್ ಮೇಕಿಂಗ್ ನೆಗೆಟಿವ್ಸನ್ನು ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀರಾ ನೆಗೆಟಿವ್ಸನ್ನು? ಎಸ್, ಐ ಡೋಂಟ್ ವರ್ಕ್. ಓಕೆ, ಇಲ್ಲಿ ಐ ವರ್ಕ್ ಅಂತ ಇದೆ ಫಸ್ಟ್ ಸೆಂಟೆನ್ಸಲ್ಲಿ, ಐ ವರ್ಕ್ ಅಂತ. ನೀವು ನೆಗೆಟಿವನ್ನು ಮಾಡಬೇಕಾದ್ರೆ ಐ ಡು ನಾಟ್ ವರ್ಕ್. ಡು ನಾಟ್ ವರ್ಕ್ದು ಶಾರ್ಟ್ ಫಾರ್ಮ್ ಯಾವುದು? ಡೋಂಟ್. ಹಾಗೆ ಸಿ ಹಿ ಡಸ್ ನಾಟ್ ವರ್ಕ್, ಹಿ ವರ್ಕ್ಸ್ ಹಾರ್ಡ್, ಹಿ ವರ್ಕ್ಸ್ ಹಾರ್ಡ್. ಇದನ್ನು ನೀವು ನೆಗೆಟಿವನ್ನು ಮಾಡಿ ಅಂತ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಬಂದರೆ ಮೇಕ್ ನೆಗೆಟಿವ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟು ಈ ವರ್ಕ್ಸ್ ಹಾರ್ಡ್ ಅಂತ ಕೊಟ್ಟರೆ ಹಿ ಡು ನಾಟ್ ವರ್ಕ್ ಹಾರ್ಡ್ ಅಲ್ಲ, ಈ ಡಸ್ ನಾಟ್ ವರ್ಕ್ ಹಾರ್ಡ್. ಇಲ್ಲ ಶಾರ್ಟ್ ಫಾರ್ಮ್ ಅನ್ನು ಹಾಕ್ಬೋದು, ಈ ಡಸಂಟ್ ವರ್ಕ್ ಹಾರ್ಡ್. ಓಕೆ, ಸೊ ಎಕ್ಸಾಮಲ್ಲಿ ಇದು ಬರುತ್ತೆ. ಮೇಕ್ ನೆಗೆಟಿವ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತಲೂ ಕೊಡ್ತಾರೆ. ಹಾಗೆ ಇನ್ನೊಂದು ಕೊಡ್ತಾರೆ ನೋಡಿ, ಇಲ್ಲಿ ಈ ರೀತಿನೂ ಕೊಡ್ತಾರೆ. ಹಿ ಸ್ಪೀಕ್ಸ್ ಕನ್ನಡ ಅಂತ ಇದೆ. ಓಕೆ, ಸೊ ಇಲ್ಲಿ ನೀವು ಇದನ್ನು ನೆಗೆಟಿವ್ ಸ್ಟೇಟ್ಮೆಂಟನ್ನು ಯಾವ ರೀತಿ ಮಾಡ್ತೀರಾ? ಈ ಡಸಂಟ್ ಸ್ಪೀಕ್ಸ್ ಅಲ್ಲ, ಸ್ಪೀಕ್ ಅಂತ ಮಾತ್ರ ಬರಬೇಕು. ಸ್ಪೀಕ್ ಕನ್ನಡ. ಓಕೆ, ಸೊ ಯು ಮಸ್ಟ್ ರಿಮೂವ್ ಎಸ್ ಫ್ರಮ್ ದ ಮೇನ್ ವರ್ಬ್ ವೆನ್ ಯು ಯೂಸ್ ಡಸ್. ಮೇನ್ ವರ್ಬಿಂದ ಎಸ್ ಅನ್ನು ರಿಮೂವ್ ಮಾಡಬೇಕು ವೆನ್ ಯು ಯೂಸ್ ಡಸ್. ಐ ಥಿಂಕ್ ಇಟ್ಸ್ ಕ್ಲಿಯರ್. ಹಾಗೆ ಅಫರ್ಮೇಟಿವ್ ಸೆಂಟೆನ್ಸಸ್ ಇನ್ ದ ಸಿಂಪಲ್ ಪ್ರೆಸೆಂಟ್. ಅಫರ್ಮೇಟಿವ್ ಸೆಂಟೆನ್ಸ್ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ಬೋದು. ಸಿ ಐ ಪ್ಲೇ ದ ಪಿಯಾನೋ, ಯು ಪ್ಲೇ, ಐ ಪ್ಲೇ, ಯು ಪ್ಲೇ. ಹಿ ಬರುವಾಗ ಪ್ಲೇಸ್ ವರ್ಬ್ ಜೊತೆ ಎಸ್ ಇದೆ. ಆ್ಯಂಡ್ ಶಿ ಬರುವಾಗ ವರ್ಬ್ ಜೊತೆ ಎಸ್ ಇದೆ. ಇಟ್ ಬರುವಾಗ ವರ್ಬ್ ಜೊತೆ ಇಸ್ ಇದೆ. ವಿ ಪ್ಲೇ, ಯು ಪ್ಲೇ ಆ್ಯಂಡ್ ದೇ ಪ್ಲೇ. ಓಕೆ, ಸೊ ಸಿ ಈ ಶಿ ಇಟ್ ಜೊತೆ ಡು ನಾಟ್ ಫೊಗೆಟ್ ದ ಎಸ್. ಹಿ ಶಿ ಇಟ್ ಜೊತೆ ಯಾವುದನ್ನು ಹಾಕಬೇಕು? ವರ್ಬ್ ಜೊತೆ ಎಸ್ ಅಥವಾ ಇ ಎಸ್ ಅನ್ನು ಹಾಕ್ಕೊಳ್ಬೇಕು. ಓಕೆ, ಆ್ಯಂಡ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ದ ಸಿಂಪಲ್ ಪ್ರೆಸೆಂಟ್ ವಿ ಯೂಸ್ ದ ಆಕ್ಸಿಲರಿ ಡು ಆರ್ ಡಸ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಐ ಡು ನಾಟ್ ಪ್ಲೇ ದ ಪಿಯಾನೋ, ಯು ಡು ನಾಟ್ ಪ್ಲೇ. ಇಲ್ಲಿ ನೋಡಿ ವ್ಯತ್ಯಾಸ ನೋಡಿ. ಹಿ ಬರುವಾಗ ಡಸ್ ನಾಟ್, ಶಿ ಬರುವಾಗ ಡಸ್ ನಾಟ್, ಹಿಟ್ ಬರುವಾಗ ಡಸ್ ನಾಟ್. ಬೇರೆ ವಿ ಡು ನಾಟ್, ಯು ಡು ನಾಟ್ ಆ್ಯಂಡ್ ದೇ ಡು ನಾಟ್ ಪ್ಲೇ ದ ಪಿಯಾನೋ ಅಂತ. ಓಕೆ, ಸೊ ಈಗ ಮೇನ್ ಯೂಸಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸಸ್ ಏನು ಅಂತ ನಾವಿಲ್ಲಿ ನೋಡುವ. ಓಕೆ, ಮೇನ್ ವರ್ಬ್ಸ್.
Where should we use simple present tense? ಸಾಮಾನ್ಯ ವರ್ತಮಾನ ಕಾಲವನ್ನು ಎಲ್ಲಿ ಉಪಯೋಗಿಸಬೇಕು ಅಂತ. For repeated and permanent actions or situations, states and verbs that refers to feelings. Okay, ಇಲ್ಲಿ she enjoys reading novel ಅಂತ ಇದೆ. ಸೊ ರೀಡಿಂಗ್ ಎಂಜಾಯ್ಸ್ ಅನ್ನೋದು ಇಟ್ ಟೆಲ್ಸ್ ಅಬೌಟ್ ಫೀಲಿಂಗ್. ಸೊ ಸ್ಟೇಟಿವ್ ವರ್ಬ್ಸ್ ಜೊತೆ ಸ್ಟೇಟಿವ್ ವರ್ಬ್ಸನ್ನು ಯಾವತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡಬೇಕು, ಸ್ಟೇಟಿವ್ ವರ್ಬ್ಸ್. ಹಾಗೆಯೇ ನೆಕ್ಸ್ಟ್, English people drink a lot of wine while Americans drink more coffee. It's a permanent action. It's a permanent action. English people drink a lot of wine. ಅವರು ಜಾಸ್ತಿ ವೈನನ್ನು ಕುಡಿಯುತ್ತಾರೆ. ಹಾಗೆ ಅಮೆರಿಕನ್ಸ್ ಡ್ರಿಂಕ್ ಮೋರ್ ಕಾಫಿ. ಇದು ಪರ್ಮನೆಂಟ್ ಆ್ಯಕ್ಷನ್, ಇದು ಚೇಂಜ್ ಆಗಲ್ಲ. ಸೊ ಪರ್ಮನೆಂಟ್ ಆ್ಯಕ್ಷನನ್ನು ಯಾವತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಇರಬೇಕು. ಓಕೆ, ಪರ್ಮನೆಂಟ್ ಆ್ಯಕ್ಷನ್ನ ಹೇಳಲಿಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ವಿ ಫೈಂಡ್ ದ ಬೆಂಗಾಲ್ ಟೈಗರ್ಸ್ ಇನ್ ದ ಈಸ್ಟರ್ನ್ ಇಂಡಿಯಾ. ಇಟ್ಸ್ ಅ ಪರ್ಮನೆಂಟ್ ಸಿಚುವೇಶನ್. ಪರ್ಮನೆಂಟ್ ಸಿಚುವೇಶನ್ ಅನ್ನು ಹೇಳಲಿಕ್ಕೆ ವಿ ಫೈಂಡ್ ದ ಬೆಂಗಾಲ್ ಟೈಗರ್ಸ್ ಇನ್ ದ ಈಸ್ಟರ್ನ್ ಇಂಡಿಯಾ. ಯಾವತ್ತೂ ಅದು ಪರ್ಮನೆಂಟ್, ಅದರಲ್ಲಿ ಚೇಂಜ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಸೊ ಪರ್ಮನೆಂಟ್ ಸಿಚುವೇಶನನ್ನು ಹೇಳಲಿಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ ಅಂತ. ಹಾಗೆ ಫಾರ್ ಹ್ಯಾಬಿಟ್ಸ್ ಆ್ಯಂಡ್ ಡೈಲಿ ರುಟೀನ್ಸ್, ಫಾರ್ ಎಕ್ಸಾಂಪಲ್ ಟು ಎಕ್ಸ್ಪ್ರೆಸ್ ಅ ಹ್ಯಾಬಿಚುವಲ್ ಆ್ಯಕ್ಷನ್ ಆ್ಯಂಡ್ ಡೈಲಿ ಆ್ಯಕ್ಟಿವಿಟೀಸ್, ಅಂದರೆ ಹವ್ಯಾಸ ಮತ್ತು ದೈನಂದಿನ ಅಭ್ಯಾಸಗಳನ್ನು ತಿಳಿಸಲು. ಓಕೆ, ಟಿಮ್ ವಾಚಸ್ ರೆಸ್ಲಿಂಗ್ ಎವ್ರಿ ವೀಕ್. ಇದನ್ನು ಅಭ್ಯಾಸವನ್ನು ಹೇಳಲಿಕ್ಕೆ ಅಥವಾ ಡೈಲಿ ಆ್ಯಕ್ಟಿವಿಟೀಸನ್ನು ಹೇಳಲಿಕ್ಕೆ. ಫಾರ್ ಎಕ್ಸಾಂಪಲ್ ಹೀ ಡ್ರಿಂಕ್ಸ್ ಕಾಫಿ ಎವ್ರಿ ಮಾರ್ನಿಂಗ್, ಇದು ಆತನ ಡೈಲಿ ಆ್ಯಕ್ಟಿವಿಟಿ. We get up every day at 6 o'clock. She goes to office by bus. Habitual action, daily activities ಅನ್ನು ಹೇಳಲಿಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್, ಫಾರ್ ಜನರಲ್ ಟ್ರೂತ್ ಆ್ಯಂಡ್ ಲಾ ಆಫ್ ನೇಚರ್. ಜನರಲ್ ಟ್ರೂತ್, ಐಸ್ ಮೆಲ್ಟ್ಸ್ ಇನ್ ದ ಸನ್. ಸೊ ಇದು ಜನರಲ್ ಟ್ರೂತ್, ಇದು ಚೇಂಜ್ ಆಗಲ್ಲ. ಸೊ ಜನರಲ್ ಟ್ರೂತನ್ನು ಹೇಳಲಿಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಹಾಗೆ ಇನ್ನೊಂದು ನಿತ್ಯ ಸತ್ಯವನ್ನು ತಿಳಿಸೋರು, ಇದನ್ನು ನಿತ್ಯ ಸತ್ಯ ಅಂತ ಹೇಳ್ತೀವಿ. ದ ಸನ್ ರೈಸಸ್ ಇನ್ ದ ಈಸ್ಟ್, ವಾಟರ್ ಬಾಯ್ಲ್ಸ್ ಎಟ್ 100 degrees Celsius, ಶುಗರ್ ಈಸ್ ಸ್ವೀಟ್. ಇನ್ ಎಕ್ಸಾಂಪಲ್ ಹೇಳಬೇಕಾದ್ರೆ ದ ಸ್ಕೈ ಲುಕ್ಸ್ ಬ್ಲೂ ಡ್ಯೂರಿಂಗ್ ದ ಡೇ. ಸೊ ಈ ರೀತಿ ಜನರಲ್ ಟ್ರೂತ್ಸನ್ನು ಹೇಳಲಿಕ್ಕೋಸ್ಕರ ಬಳಸ್ತೀವಿ. ಆ್ಯಂಡ್ ನೆಕ್ಸ್ಟ್ ಏನಂದರೆ, ನೆಕ್ಸ್ಟ್ ಯಾವುದಕ್ಕಂದ್ರೆ ಶೆಡ್ಯೂಲ್ಡ್ ಆ್ಯಕ್ಟಿವಿಟೀಸ್. ಓಕೆ, ಶೆಡ್ಯೂಲ್ಡ್ ಆ್ಯಕ್ಟಿವಿಟೀಸ್. ಓಕೆ, ಶೆಡ್ಯೂಲ್ಡ್ ಆ್ಯಕ್ಟಿವಿಟೀಸ್ ಅಂದರೆ ಫಾರ್ ಎಕ್ಸಾಂಪಲ್ ದ ಮ್ಯಾಥ್ ಸ್ಟಾರ್ಟ್ಸ್ ಎಟ್ 4 o'clock. ಓಕೆ, ಈಗಾಗಲೇ ನಿರ್ಧರಿತವಾದ ಭವಿಷ್ಯತ್ ಕಾಲದ ಒಂದು ಕ್ರಿಯೆಯನ್ನು ವರ್ತಮಾನ ಕಾಲದಲ್ಲಿ ತಿಳಿಸಲು. ಐ ರಿಪೀಟ್ ಒನ್ಸ್ ಅಗೇನ್, ಈಗಾಗಲೇ ನಿರ್ಧರಿತವಾದ ಭವಿಷ್ಯತ್ ಕಾಲದ ಒಂದು ಕ್ರಿಯೆಯನ್ನು ವರ್ತಮಾನ ಕಾಲದಲ್ಲಿ ತಿಳಿಸಲು. ಫಾರ್ ಎಕ್ಸಾಂಪಲ್ ದ ಮ್ಯಾಚ್ ಸ್ಟಾರ್ಟ್ಸ್ ಎಟ್ 4 o'clock. ಓಕೆ, ಶೆಡ್ಯೂಲ್ಡ್ ಆ್ಯಕ್ಟಿವಿಟೀಸನ್ನು ತಿಳಿಸಲು ನಾವು ಯೂಸ್ ಮಾಡ್ತೀವಿ ಅಂತ. ಹಾಗೆ ಟು ಎಕ್ಸ್ಪ್ರೆಸ್ ವಾಟ್ ಇಸ್ ಆ್ಯಕ್ಚುಲಿ ಟೇಕಿಂಗ್ ಪ್ಲೇಸ್ ಇನ್ ದ ಪ್ರೆಸೆಂಟ್, ಈಗ ಏನು ನಡೆಯುತ್ತಿದೆ ಎಂದು ತಿಳಿಸಲು. ಈಗ ಪ್ರೆಸೆಂಟ್, ಫಾರ್ ಎಕ್ಸಾಂಪಲ್ ಐ ರೈಟ್ ಅ ಲೆಟರ್. ಇನ್ನೊಂದು ಎಕ್ಸಾಂಪಲ್, ವಿ ಗಿವ್ ಅ ಪ್ರೆಸೆಂಟ್, ದೇ ಪ್ಲೇ ಕ್ರಿಕೆಟ್, ಹಿ ಗೋಸ್ ಟು ಮಾರ್ಕೆಟ್. ಸೊ ಈಗ ನಡೀತಾ ಇರುವ ಆ್ಯಕ್ಟಿವಿಟಿ, ಈಗ ಏನು ನಡೀತಾ ಇದೆ ಅಂತ ತಿಳಿಸಲು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ ಅಂತ. ಹಾಗೆ ಇನ್ನೊಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೊವರ್ಬನ್ನು, ಗಾದೆ ಹೇಳುವಾಗಲೂ ಅಷ್ಟೇ ನಾವು ಅದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಹಾಗೆ ಎಕ್ಸಾಮಲ್ಲಿ ನಿಮ್ಗೆ ಈ ರೀತಿ ಕೊಡ್ಬೋದು, ಟೈಮ್ ಆ್ಯಂಡ್ ಟೈಡ್ ಡ್ಯಾಶ್ ಫಾರ್ ನೋ ಮ್ಯಾನ್ ಅಂತ. ಓಕೆ, ಆಗ ಇಲ್ಲಿ ನಿಮಗೆ ಆಪ್ಷನ್ ಕೊಡ್ತಾರೆ, ವೈಟ್ ಆ್ಯಂಡ್ ವೇಟ್ಸ್ ಅಂತ. ಸೊ ಇಲ್ಲಿ ನೀವು ಯಾವುದನ್ನು ಬಳಸ್ತೀರಾ? ಟೈಮ್ ಆ್ಯಂಡ್ ಟೈಡ್, ವೇಟ್ಸ್ ಫಾರ್ ನೋ ಮ್ಯಾನ್. ಇಲ್ಲಿಯೂ ಅಷ್ಟೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಪ್ರೊವರ್ಬ್ಸ್ ಯಾವತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಇರುತ್ತೆ ಅಂತ. ಓಕೆ, ಹಾಗೆ ನೆಕ್ಸ್ಟ್ ಇನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇಮಿಡಿಯೇಟ್ ಆ್ಯಕ್ಷನ್, ಅಡ್ವೈಸ್ ಹೇಳಲಿಕ್ಕೆ. ಹಾಗೆ ಅಡ್ವೈಸ್, ವಾರ್ನಿಂಗ್, ಹಾಗೆ ಇನ್ಸ್ಟ್ರಕ್ಷನ್, ಡೈರೆಕ್ಷನ್ಸನ್ನು ಕೊಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಕೊಡ್ತೀವಿ. ಎಕ್ಸಾಂಪಲ್,
ಯು ರೀಡ್ ದ ಕ್ವಶನ್ ಕೇರ್ಫುಲಿ, ಇದೇನಿದು ಇನ್ಸ್ಟ್ರಕ್ಷನ್ಸನ್ನು ಕೊಡುವಾಗ. ಯು ಟೇಕ್ ಅ ನಂಬರ್ 5 ಬಸ್. ಓಕೆ, ಎಸ್, ಯು ರೀಡ್ ದ ಕ್ವಶನ್ ಕೇರ್ಫುಲಿ. ಓಕೆ, ಯು ರೀಡ್ ದ ಕ್ವಶನ್ ಕೇರ್ಫುಲಿ ಅಂತ. ಓಕೆ, ಕ್ವಶನ್ ಕೇರ್ಫುಲಿ. ಹಾಗೆ ಈಗ ಇನ್ಸ್ಟ್ರಕ್ಷನ್ಸ್ ಹೇಳುವಾಗ, ಡೈರೆಕ್ಷನ್ಸ್ ಹೇಳುವಾಗ, ಅಡ್ವೈಸ್, ವಾರ್ನಿಂಗ್ಸನ್ನು ಕೊಡುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಯು ಟೇಕ್ ಅ ನಂಬರ್ 5 ಬಸ್. ಓಕೆ, ಐ ಥಿಂಕ್ ಇಟ್ಸ್ ಕ್ಲಿಯರ್. For short actions that have little or no duration, for example, sports, commentaries, and demonstrations of different kinds, teacher cooks, etc. ಈಗ ಸ್ಪೋರ್ಟ್ಸ್ ಕಮೆಂಟ್ರೀಸನ್ನು ಹೇಳುವಾಗ, ಬುಮ್ರಾ ಪಾಸಸ್ ದ ಬಾಲ್ ಟು ಇಶಾಂತ್, ಕೊಹ್ಲಿ ರನ್ಸ್ ಟುವರ್ಡ್ಸ್ ದ ಬಾಲ್ ಅಂತೆಲ್ಲ, ಈಗ ಅದನ್ನು ಹೇಳುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೀವಿ. ಹಾಗೆ ಡೆಮಾನ್ಸ್ಟ್ರೇಷನ್, ಸ್ಟೋರಿ ಹೇಳುವಾಗ ನಾವು ಸ್ಟೋರಿ ಅಂದರೆ ಸೀರೀಸ್ ಆಫ್ ಈವೆಂಟ್ ಇನ್ ಅ ನೋವಲ್ ಅನ್ನು ಹೇಳುವಾಗ, ಟಾಕಿಂಗ್ ಅಬೌಟ್ ದ ಸೀರೀಸ್ ಆಫ್ ಈವೆಂಟ್ ಇನ್ ಅ ನೋವಲ್ ನಾವು ಏನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ ಅಂತ. ಓಕೆ, ಹಾಗೆ the simple present tense, when it refers to habits, is frequently used with time expressions. Time expressions ಅಂದರೆ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಮತ್ತು ಡೈಲಿ ಆ್ಯಕ್ಟಿವಿಟೀಸನ್ನು ಹೇಳುವಾಗ ಯೂಶ್ವಲಿ ಇದರ ಜೊತೆ ಆಲ್ವೇಸ್, ಯೂಶ್ವಲಿ, ಆಫನ್, ಸೆಲ್ಡಮ್, ನೆವರ್, ಎವ್ರಿ, ಆ್ಯಂಡ್ ಡೇ, ಎವ್ರಿ ಡೇ, ವೀಕ್, ಮಂತ್, ಇಯರ್, ಆನ್ ಮಂಡೇ, ಟ್ಯೂಸ್ಡೇ, ಆ್ಯಂಡ್ ದೆನ್ in the morning, and next afternoon, in the afternoon, in the evening, and at night, the weekend. Okay, simple present tense ಈ ಹ್ಯಾಬಿಟನ್ನೆಲ್ಲ ರೆಫರ್ ಮಾಡುವಾಗ, ವೆನ್ ಇಟ್ ರೆಫರ್ಸ್ ಟು ಹ್ಯಾಬಿಟ್, ಇಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ವಿತ್ ದ ಫಾಲೋಯಿಂಗ್ ಟೈಮ್ ಎಕ್ಸ್ಪ್ರೆಷನ್ಸ್. ಈ ಟೈಮ್ ಎಕ್ಸ್ಪ್ರೆಷನ್ಸ್ ಜೊತೆ ನಾನು ಹೇಳಿದಂಗೆ ಆಲ್ವೇಸ್, ಯೂಶ್ವಲಿ, ವೀಕೆಂಡ್, ಸೊ ಈ ಎಲ್ಲ ಟೈಮ್ ಎಕ್ಸ್ಪ್ರೆಷನ್ಸ್ ಜೊತೆ ಯೂಸ್ ಮಾಡಲಾಗುತ್ತದೆ ಅಂತ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹಾಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದ್ರ ಮೇಲೆ ಕೆಲವೊಂದು ಎಕ್ಸಸೈಸನ್ನು ಮಾಡ್ತೀನಿ. ಓಕೆ, ಆ್ಯಂಡ್ ಟೇಕ್ ಕೇರ್, ಬಾಯ್.